ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಿಸಿ ಗಾಳಿ. ಬಿಪಿಎಲ್ ಕಾರ್ಡ್ಗೆ ಸಾವಿರಾರು ರೂಪಾಯಿ ಲಂಚ ಆರೋಪ. ಹುಕ್ಕೇರಿ ಪಟ್ಟಣದಿಂದ ಬೆಚ್ಚಿ ಬೀಳಿಸುವ ಭ್ರಷ್ಟಾಚಾರದ ಸುದ್ದಿಯೊಂದು ಹೊರಬಿದ್ದಿದೆ. ಬಡವರ ಹಕ್ಕಾದ ಬಿಪಿಎಲ್ ಕಾರ್ಡ್ ಪಡೆಯಲು ಸಾರ್ವಜನಿಕರು ಕಚೇರಿ ಮುಂದೆ ದಿನವಿಡೀ ಕಾದ್ರೂ ಫಲಶೂನ್ಯ. ಆದರೆ ಹಣ ಕೊಟ್ಟವರಿಗೆ ಮಾತ್ರ ಕ್ಷಣಾರ್ಧದಲ್ಲಿ ಕಾರ್ಡ್ ಕೈಗೆ ಬರ್ತಾ ಇದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಸ್ಥಳೀಯರ ಹೇಳಿಕೆಯಂತೆ ಬಿಪಿಎಲ್ ಕಾರ್ಡ್ ಬೇಕಾದ್ರೆ 5,000ದಿಂದ 10,000 ರೂಪಾಯಿ ಲಂಚ ಕಡ್ಡಾಯ ಎಂಬ ಮಾತು ಕಚೇರಿಯೊಳಗೆ ಸಾಮಾನ್ಯವಾಗಿ ಎನ್ನಲಾಗ್ತಾ ಇದೆ. ಇಲ್ಲಿ ಏಜೆಂಟ್ರಿ ಅಧಿಕಾರಿಗಳಂತೆ ವರ್ತಿಸ್ತಾ ಇದ್ದು ಲಂಚದ ವ್ಯವಹಾರ ಮುಕ್ತವಾಗಿ ನಡೀತಾ ಇದೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯ ನಾಗರಿಕರು ಹೇಳುವ ಮಾತುಗಳು ಇನ್ನಷ್ಟು ಆತಂಕಕಾರಿ. ದಿನಗಟ್ಟಲೆ ಸಾಲಲ್ಲಿ ನಿಂತರೂ ಕೂಡ ಫೈಲ್ ಮುಂದೆ ಸಾಗೋದಿಲ್ಲ. ಆದ್ರೆ ಹಣದ ಕವರ್ ಕೈಗೆ ಬದಲಾದ್ರೆ ಅದೇ ದಿನ ಕಾರ್ಡ್ ಮಂಜೂರಾಗುತ್ತೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕುರಿತು ಮಾತನಾಡಿದ ಕೆಲ ಸಾರ್ವಜನಿಕರು, ಬಡವರಿಗೆ ಸಿಗಬೇಕಾದ ಸೌಲಭ್ಯವನ್ನ ಹಣದ ಆಟ ಮಾಡಲಾಗಿದೆ. ಇದು ಆಡಳಿತದ ವೈಫಲ್ಯವಲ್ಲ, ಇದು ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಹುಕ್ಕೇರಿ ಆಹಾರ ಇಲಾಖೆ ಮೇಲೆ ಗಂಭೀರ ಆರೋಪಗಳ ನೆರಳು ಬೀಳ್ತಾ ಇದೆ. ಜಿಲ್ಲಾ ಆಡಳಿತ ಹಾಗೂ ಮೇಲಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸ್ತಾರಾ? ಲಂಚದ ಜಾಲವನ್ನ ಮುರಿದು ಬಡವರಿಗೆ ನ್ಯಾಯ ಸಿಗುತ್ತಾ ಅಥವಾ ಈ ಪ್ರಕರಣವು ಫೈಲ್ಗಳಲ್ಲೇ ಮಣ್ಣು ಸೇರುತ್ತದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಒಬ್ಬಕ್ಕಿರ್ತೀನಿ, ಗಂಡಿಲ್ಲ ಮಕ್ಕಳಿಲ್ಲ, ಯಾರು ಮತ್ತೆ ಹಿಂತಾರು ಕುಡ್ದ ಯಾರು ಕೊಡಾರ ಇವ್ರಪ್ಪ? ಕರೆಕ್ಟ್, ನಿಮ್ದು ಬರೋಬರಿ. ಮತ್ತೆ ಹಿಂತಾರು ಕುಡ್ದ ಯಾರು ಕೊಡಾರ? ಬರೀ ಹೊಯ್ತಿ ಕೂಲಾಟ ನಿಮ್ಮ ಮನೆಗೆ ಹೋದಾಗ ಎಷ್ಟು ಉಣ್ಲೇವ ಆತಾಳ ಆಕಿ. ನೀವೇನಾಗ್ಬೇಕ್ರಿ ಅವ್ರಿಗೆ? ನಾವು ಓನ್ಯಾಗಿನಾರ್ರಿ, ಓನ್ಯಾಗ ಮನಿ ಅದಾವ್ರಿ. ಉಪವಾಸ ಬೀಳ್ತೈತಿ ಅಂತ ಕರ್ದ ಗೊತ್ತಿರ್ತಾವ, ಊಟ ಕೊಡ್ತಾನ್ರಿ. ನಾ ಉಂಡ್ ಮಲ್ಕೋವ ಆತಾಳಿ. ಒಂದ್ ಕೊಯ್ಲೆ ಐತ್ರಿ, ಅದು ಬಾಡಿಗೆ ಕೊಯ್ಲೆ. ಬಾಡಿಗ್ಯಾರ ಬಿಡುದಿಲ್ಲ, ಹಿಂಗ ಅದಾಳತ್ತಾಳೆ. ನಂದಾಗಿರ್ ನಾ ಬಿಡ್ತೀನಿ. ನಂದಾಗಿರ್ ನಾ ಇರುವತ್ವ ಬಾಡಿಗೆ ಬ್ಯಾಡ ಅಂತೀನಿ. ಯಾಕೆ ಬ್ಯಾಡ ಅನ್ನೋದಿಲ್ಲ. 1,500 ರೂಪಾಯಿ ಕೊಡ್ಬೇಕ್ರಿ. 1,200ದಾಗಿಂದ ಎಷ್ಟು ಹೋಯ್ತಾರ ಎತ್ತ? 1,050 ಹೋಯ್ತೈತಿ. ಅಟ್ರಾಗಿ ಕೊಟ್ಟು ಮಾಡ್ಕೊಂಡ್ ತಿನ್ಬೇಕು ನೋಡ್ರಿ. ಐಕೆಲ್ಲ ನಾವು ಅಟ್ ಕೊಡ್ತೇವ್ರಿ. ಅಕ್ಕಿ ಒಂದ್ ಪಾವ. ನಂದು ಒಬ್ಬಕ್ಕೆಲ್ಲ ಬರ್ತೈತ್ರಿ, ಹೆಚ್ಚು ಬರಂಗಿಲ್ರಿ. ನಮ್ ಹಿರಿಯನ್ ಬರ್ತೈತ ನಾವ್ ತೀರ್ಕೊಂಡ್ರಿ. ಇತ್ರಿ ಐತ್ರಿ. ಈಗ ಅದ್ ರದ್ದು ಆಗೈತ್ರಿ. ಕಾಲ್ ಮುರಿದೈತ್ರಿ. ಮೊನ್ನೆನಾರು ಪೈತಿ ಹಾಕಿ ಕಾಲ್ ತೆಲು ಮಾಡಿದೇವ್ರಿ. ರದ್ದು ಅಂದ್ರೆ ಕಾಲ್ ಮುರಿದಾಗ ಬಟ್ ಕೊಡಾಕ್ ಹೋಗಿದಿಲ್ರಿ. ನಾ ಸದ್ರಾಟದನ್ನ ಕೊಡಾಕ್ ಹೋಗ್ತೀನಿ. ನಾನ್ ಚಾಲು ಐತಿ. ಈಗ ಸತತ್ 5 ದಿನ ಆತ್ ಬರದ್ರಿ. ಬರೀ ಇಂದ್ ಬರ್ರಿ, ನಾಳೆ ಬರ್ರಿ, 5 ಸರಿ ಆತ್ರಿ. ಈ ತಿಂಗಳು ಬರ್ರಿ, ಮುಂದಿನ ತಿಂಗಳು ಬರ್ರಿ. ಬೆಳಿಗ್ಗೆ ಬಂದ್ರೆ ಅಂದ್ರೆ ಸಂಜೆ ತಕ ಇಲ್ಲೇ ಕುಣ್ಸ್ಕೊತಾರ. ಕೂತ್ ಹೊಂಡಿದಾರ. ಒಟ್ಟು ಏನು ರೆಸ್ಪಾನ್ಸ ಮಾಡಾನಿಲ್ಲ. ಅವ್ರೇನು ದಾದ ಮಾಡಂಗಿಲ್ಲ. ಮುಂದಿನ ತಿಂಗಳು ಬರೋದು ಅತ್ತಾರ. ಅಂದ್ರೆ ಎಂತಾರು ಕೊಡಾರ ಗೋರ್ಮೆಂಟ್. ನಮ್ ಹುಡುಗ ಹೋಗಿ ಮಾತಾಡಿದ್ರೆ, ನಮ್ಮ ಮಗ ಪೊಲೀಸ್ ಅದ, ನಾವು ಮಾತಾಡಿದ್ರೆ ಅವು ನಾವೇನ್ ಮಾಡೋಣ್ರಿ? ಈಗ ಆಗಾನಿಲ್ರಿ ಅಂತ ಅಂದ್ರೆ ಅವ್ರಿಗೂ ಮಾತಾಡಕ್ ಐತೀನಿ. ಬೆಂಗ್ಳೂರ್ಗೆ ಇರ್ತಾನ್ರಿ ಅವ. ಇಲ್ಲೇ ಇದ್ರೆ ಅವ ಕರ್ಕೊಂಡ್ ಬರ್ತಿದ್ರಿ. ಅವ್ ಬೆಂಗ್ಳೂರ್ಗೆ ಇರ್ತಾನ್ರಿ. ನಮ್ದೆಲ್ಲ ಸರಿ ಐತ್ರಿ. ನಿಮ್ ಪುಣ್ಯದಿಂದ ಇದೊಂದ ಹಿಂಗ್ ಬಂದೈತ್ರಿ. ಆಯ್ತು. ರೇಷನ್ ಕಾರ್ಡ್ ದಾಳ ಮಾಡೋವಾರ ನಮಗೆ. ಈ ಹೋತಾನು ಹೊಳೆ ಬಿಡ್ತಾನ, ಅಪ್ರೂವಲ್ ಮಾಡ್ತಾನು, ಹೋಗತಾನ. ಇದು ಫಾರ್ಮ್ ಒಂದು 5-6 ಫಾರ್ಮ್ ದುರಸ್ ಕೊಟ್ಟಿದ್ದಾನ್ರ. ದಾಳ ಮಾಡುವ ಇಲ್ಲ ಐಲಾನ ಚೆಕ್ ಮಾಡೋಣ. ಐಲಾನ ಬರೀ ನಾ ಮಾಡಿಲ್ಲ, ಅವ್ರ ಕಡೆ ಐತೆ ಹೇಳದಾರ. ಒಟ್ಟು 2 ದಿವಸ ಆತ್ಕೊಂಡಿದ್ದಾರೆ. 5 ದಿವಸ ಆತ್ರಿ. ಅಲ್ಲಿ ಹೋಗಿ ಭೇಟಿ ಆಗ್ಬೇಕ್ರಿ ಆಫೀಸರ್ಗ, ಅಧಿಕಾರಿಗೆ. ತಹಸೀಲ್ದಾರ್ ಬರೀ ಭೇಟಿ ಆಗಿ ಬಂದನ್ರಿ. ಹೋದು ಅಲ್ಲಿ ಮ್ಯಾಲ ಹೋದು ಸಾಧಾರ ಎಲ್ಲ ಹೇಳ್ತಾನು. ದಾನಗೇಶ್ವರ ಬರೀ ಹೇಳ್ತಾನು, ಎಲ್ಲ ಮಾಡ್ತಾ ಹೋಗ್ತಾನ ಇಟ್ಟು ಹೇಳ್ಯಾರ ಅವ್ರು ಹೇಳ್ರಬ್ರ. ನಾ ಮಾಡಿಡ್ತಾನು, ನೀವು ಹೋಗ್ರತಾನ ನಮಗೆ ಇಟ್ಟು ಅನ್ನದಾರ ಅವ್ರು. ಡೈಲಿ ಹೋಗತ್ತಾರೆ. ಇಲ್ಲ ನಾವು ಜಲ್ಲಿ ನಾವು ಹೋಗ್ತಾನ್ರ. ಇಂದು ನಾವು ಇದನ್ರ. ಇಂದು ನಾವು ಇರುವತ್ತು ನಮ್ಮ ಶಿವಪ್ಪ ಮಳಿಜತಾನೆಲ್ಲ ನಾ ಹಾಕಿರ್ತಾನು. ಹೋರ್ಪಾತಾನ. ನಿನ್ನ ಅನ್ನ ಇವತ್ತು ನಾ ಹೋಗಿಲ್ರಿ. ನಾರ ಏನಂತ ಹೇಳ್ತಾರ ಅವ್ರ? ಏನು ಅಪ್ರೂವಲ್ ಮಾಡೋ ಏನ ನಿನ್ನೆ ಒಬ್ಬನ ಎಲ್ಲ ನಮ್ಮ ಜಲಸ್ಥಾನ ಲೀಡರ್ನ ಕರ್ಕೊಂಡು ಆಗುತ್ತಾರೇನು 25 ನಿಮಿಷ ಮಾಡಾನಿಲ್ಲ ತಾನು ಹೇಳಿದಾರ. ಮಾಡೋಣ ಅಂತ ಇದಾರೆ. ಈಗ ಇವು ಎಲ್ಲ 22-23 ಮುಂದಿನ ನಂತರ ಮಾಡಿಕೊಡ್ತಾವೆ. ಅನಂತಕ ಮಾಡಕ ಇಲ್ಲ ತಾನು ಹೇಳ್ದಾರ. ಒಟ್ರ 2 ದಿವಸ ಆತ ಅಲ್ದಾಡ್ದಾರಿ. ಇವು 5 ದಿವಸ ಆತ್ರಿ. ನಾವು 5 ದಿವಸ ಆತ ಅಲ್ಲಿ ಅಲ್ದಾಡ್ದಾರಿ. 5 ದಿವಸ ಆತ್ರ. ಏನು ತಹಸೀಲ್ದಾರ್ ಸಾಹೇಬ್ರ ಏನಂದ್ರೆ ತಹಸೀಲ್ದಾರ್ ಸಾಹೇಬ್ರ ಅದಾರ. ಮ್ಯಾಲ ಹೋಗ್ರಿ, ಅಲ್ಲಿ ಕೆಲವರವು ಎಲ್ಲ ಮಾಡಿ ನಂಬರ್ ಕೈತಿ ನಿಲ್ರ ತಂದಾರ. ಅವ್ರು ಕೆಲಸ ಮಾಡಿದ್ವಿ. ನಾವು ಬಸ್ ಸ್ಟ್ಯಾಂಡ್ ಕಸ ಹುಡುಕ್ತಾವು, ಟಾಯ್ಲೆಟ್ ತೆಗಿತಾವು. ಇಲ್ಲಿ ನಮ್ಮ ಸಣ್ಣ ಮಕ್ಕಳು ಅವ್ರ ನಮ್ಮೂರಿ. ಅದಿಲ್ಲ ನಮ್ಮೂರ ಹುಲ್ಲೋಲ್ ಹಟ್ಟಿ ತಾಲೂಕು ಕಿಕ್ಕೇರಿ. ನಾವು ಇಲ್ಲಿ ದುಡ್ಯಾಕ ಇಲ್ಲಿ ಬಂದವು. ಪಗಾರ ಪೇಮೆಂಟ್ ಅಂತ 3 ತಿಂಗಳ 3,000 ರೂಪಾಯಿ ಕೊಡ್ತಾರೆ. ಪೇಮೆಂಟ್ ತಿಂಗಳ 3,000 ರೂಪಾಯಿ.
ಇದ್ರ ಮುನ್ನ ಬೇರೆ ಕಡೆ ಹೋಗ್ಬೇಕಾದ್ರೆ ನಮಗೆ ಈಗ 7 ವರ್ಷ ಆತ ನಾ ಇಲ್ಲಿ ಕೆಲಸ ಮಾಡೋದನ್ರಿ. 1 ವರ್ಷ ಅಲ್ಲ 7 ವರ್ಷ ಆತ ಇಲ್ಲಿ ಹುಕ್ಕೇರಿ ಬಸ್ ಸ್ಟ್ಯಾಂಡ್. ಓಪನ್ ಮಾಡ್ತಾರ ಮಾಡಾನಿಲ್ಲ. ಆಯ್ತು. ಏನಾದ್ರೆ ಸರ್ ಏನಾಗಿತ್ತು ಇಲ್ಲಿ ರೇಷನ್ ಕಾರ್ಡ್ ಮಾಡ್ಸಕ್ಕೆ ಬಂದೇವ್ರಿ. ಇಲ್ಲಿ ಒಂದು 15-20 ದಿವಸ ಆದ್ರಿ. ಈಗ ನಾವು ಕಾರ್ಡ್ ನಂಬರ್ ಕೊಟ್ಟು ಇಲ್ಲಿ ನಂಬರ್ ಕೊಡಂತಾರು ನಂಬರ್ ಕೊಟ್ಟಿವ್ರಿ. ಈಗ ಕೊಟ್ಟು ದಿವಸ ಎಡ್ದಾಕತ್ತೀವ್ರಿ. ಇಲ್ಲಿ ಯಾರು ಹೇಳೋರ್ಲ ಕೇಳೋರ್ಲ. ಅವ್ರು ನೋಡ್ರಿ ಒಳಗೆ ಕೀಲಿ ಹಾಕೊಂಡು ಕೂತ ಒಳಗೆ ಮಾಡ್ಕೋತಾರ. ಎಲ್ಲಿ ಮಾಡ್ತಾರ ಅನ್ನೋದು ಗೊತ್ತಾವತ್. ಮನೆ ಬಂದು ಇಲ್ಲಿ ಮುಂದಿದ್ರು ರೇಷನ್ ಆಫೀಸ್ ಕಡಿದ್ರು. ಈಗ ನೀನು ಬಂದು ಹಿಂದೆ ಕೊಡ್ತಿ ಮತ್ತೆ 4 ವರ್ಷ ಹಿಂದೆ ಬಂದು ಅವಾಗೆಲ್ಲ ಬಂದೈತೆ ಅಂದ್ರೆ ನಮಗೆ ಮತ್ತೆ ಎಲ್ಲ ಕಾರ್ಡ್ ಮಾಡತ್ತಾರ. ನಮ್ಮ ಕಾರ್ಡ್ ಕೇಳಕ್ ಹೋದ್ರೆ ಒಟ್ಟು ನೀವು ಕಾರ್ಡ್ ಮಾಡ್ತೇವು, ನಿಮ್ಮ ಮನೆಗೆ ಪೋಸ್ಟ್ಲಿ ಬರ್ತಾವು, ಹಂಗಾತು ಹಿಂಗಾತ ಅಂತಾರ. ನಮ್ಗೆ ಅಟ್ಟಲ್ರಿ ಪಾಪ ಇಲ್ಲಿ ಐಗಳೆಲ್ಲ ಬಂದಾರೆ, ಹೆಂಗಸೆಲ್ಲ ಬಂದಾರ. ಪಾಪ ಅವ್ರು ಬೆಳಗ್ಗಿಂದ ಬಂದು ಇಲ್ಲೇ ಇರ್ತಾರ ಸಂಜೆ ತನಕ. ಅವ್ರ ಒಟ್ಟು ಅವ್ರಿಗೆ ಕಾರ್ಡ್ ಒಟ್ಟು ಮಾಡಿ ಕೊಡೋಣಿಲ್ಲ. ಬರೀ ಯಾರಕ್ಕ ಕೊಡ್ತಾರಲ್ಲ ಅವ್ರಿಗೆ ಅಟ್ಟೆ ಕಾರ್ಡ್ ಮಾಡ್ತಾರ. ಒಟ್ಟೆ ಏನು ಏಜೆಂಟ್ಗಳದಾರಲ್ಲ ಅವ್ರ ಅಂತ ಮೊಬೈಲ್ ಇವರಿಗೆ ನಂಬರ್ ಕಳಿಸ್ತಾರೋ ವಾಟ್ಸಾಪ್ದಾಗ. ಆ ನಂಬರ್ ತೋರೈತಿ, ಅದು ಫೋನ್ ಪೇ ರೊಕ್ಕ ಮಾಡ್ಕೋದೈತಿ. ಬರೀ ಏಜೆಂಟ್ರಿಗೆ ಅಟ್ಟ ಇದು ನಮ್ಮ ಆಹಾರ ಇಲಾಖೆ ಸೀಮಿತವಾಗಿರ್ತೈತಿ. ಈ ಬಡ ಜನರಿಗಾಗಲಿ ರೈತರಿಗಾಗಲಿ ಅಥವಾ ಹೆಣ್ಮಕ್ಳಿಗೆ ಯಾರಿಗೂ ಒಟ್ಟು ಏನು ಇವ್ರು ಸಹಾಯ ಮಾಡೋಂಗಿಲ್ಲ. ತಮ್ಮ ಯಾರು ಬೇಕಲ್ಲ ಅವ್ರಿಗೆ ಅಷ್ಟೇ ಇವ್ರು ಕಾರ್ಡ್ ಮಾಡಿ ಕೊಡತ್ತಾರ. ಈ ಆನ್ಲೈನ್ ಸೆಂಟರ್ದವ್ರಿಗೆ ಆಯ್ತು, ಏಜೆಂಟ್ಗಳಿಗೆ ಆಯ್ತು, ಇವ್ರಿಗೆ ಅಷ್ಟೇ ಕಾರ್ಡ್ ಮಾಡಿಕೊಡತ್ತಾರು. ಅದು ಬಿಟ್ಟು ಯಾರು ಸಮಾಜ ಅಂತ ಬಂದ್ರೆ ಹೊರಗೆ ಕೊಂಡೋದು ಪಾಪ ಇಲ್ಲಿ ಅವ್ರಿಗೆ ಭೇಟಿ ಆಗೋಕೆ ಯಾರು ಇಲ್ಲ. ನಂಬರ್ ಇಲ್ಲಿ ಹೊರಗೆ ಬರ್ಸಂತ ಹೇಳ್ತಾರೆ. ಅಲ್ಲಿ ನಂಬರ್ ಬರ್ಸಿವಿಗೆ 15-20 ದಿವಸ ನಮಗೆ ಕಾರ್ಡ್ ಕೇಳಿ ಹಾಕೈತ್ಲೆ ನಾ ಮಾಡ್ತೀವಲ್ಲ, ಇನ್ನು ಸರ್ವೆ ಬೀಜ ಐತೆ ಮಾಡ್ತೈತಿ ನಾಳೆ ಬರ್ರಿ ಇದ್ದ ಹೇಳ್ತಾರೆ. ನಂಬರ್ ಕೊಡ್ರಿ ಹೋಗ್ರಿ ನಿಲ್ಬೇಡ್ರಿ ಇಲ್ಲ ಅಂತಾರು. ಅಲ್ಲಿ ಒಳಗೆ ಕೇಳಕ್ಕೆ ಹೋದ್ರೆ ಫಸ್ಟ್ ಬಾಲಕ್ಷ್ಮಿ ಇರ್ತಾರೆ. ಅವ್ರು ಬೇಕಾದವ್ರಿಗೆ ಚೀಟಿ ಕೊಟ್ಟಿನ ವಾಟ್ಸಪ್ ಕಳಿಸಿನ ಅವ್ರು ಮಾಡತ್ತಾರ ಎಲ್ಲರೂ. ಬರೀ ಅವ್ರಿಗೆ ಅಷ್ಟಾಗತ್ತಾವ, ಏಜೆಂಟ್ಗಳು ಅಷ್ಟ ಕಾರ್ಡ್ ಆಗತ್ತಾವ ಹೊರತು ಇಲ್ಲಿ ಬಡವ್ರದಾತು, ರೈತರದಾತು, ಹೆಣ್ಮಕ್ಳದಾತು ಒಟ್ಟು ಯಾರ್ದು ಕಾರ್ಡ್ ಆಗಂಗಿಲ್ಲ. ಬರೀ ಅವ್ರಿಗೆ ಅಷ್ಟ ಸೀಮಿತ ಆಗೈತಿ. ಆ ತಹಶೀಲ್ದಾರ್ ಅವ್ರ ಗಮನಕ್ಕೆ ಬಂದೈತಿ ಅಲ್ಲ ಗೊತ್ತಿಲ್ಲ. ಅವ್ರು ಇಲ್ಲೇ ಇರ್ತಾರೋ. ಅವ್ರು 2 ವರ್ಷ ದುಮ್ಮಿಡಿ ಆಗಿದ್ರ ಇಲ್ಲಿ. ಆದ್ರೂ ಅವ್ರು ಏನು ಕೇರ್ ತೋರಾಣಿಲ್ಲ. ಅವ್ರ ಆಫೀಸ್ ಸೈಡ್ ಅವ್ರಿಗೊಂದು ಸಪ್ರೇಟ್ ರೂಮ್ ಕೊಟ್ಟ ಆ ರೂಮ್ನಾಗ ಕುಣಿಸ್ಕೊಂಡು ಇಲ್ಲಿ ಹಾಕೊಂಡು ಒಳಗೆ ಅವ್ರನ್ನ ಮಾಡತ್ತಾರ, ಕಾರ್ಡ್ ಮಾಡತ್ತಾರ. ಅವ್ರು ನಾ ಕೇಳೋದು ಯಾರು ಸಾರ್ವಜನಿಕ ಇಲ್ಲಿ ಯಾರು ಕೇಳೋದು ಅದು ಗೊತ್ತಾವತ್ತು. ನಿಮಗೆ ಇಲ್ಲಿ ಯಾರು ಕೇಳಕ್ಕೆ ಯಾರು ಇಲ್ಲ, ನಮ್ಗೆ ಕೇಳಕ್ಕೆ ಯಾರು ಇಲ್ಲ. ಅಲ್ಲಿ ಮುಂದೆ ಕೇಳಿ ವಾಕ್ಯ ಅವ್ರು ಅಂತಾರೆ. ಅಲ್ಲಿ ಕೇಳಿ ಯಾರು ಬಾಗಿಲು ಬಂದ, ಕಿಟಕಿ ಬಂದ, ಎಲ್ಲ ಬಂದು ಹಿಂಗೆ ಮಾಡತ್ತಾರೆ. ಅದಕ್ಕೆ ಈ ಸ್ವಲ್ಪ ಏನು ಶರ್ಮ ನೋಡೋದಿಲ್ಲ. ನಾವು ಈ ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಪ್ರಕ್ರಿಯೆಗೆ ಕಾಯುತ್ತಿದ್ದೇವೆ. ಸತ್ಯಾಂಶ ಹೊರಬರಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಇದು ಕೇವಲ ಆರೋಪವಲ್ಲ, ಇದು ಬಡವರ ಹಕ್ಕಿನ ಮೇಲಿನ ದಾಳಿಯಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.